ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲ್ರಿಗೂ ರಾಮ ಜನ್ಮದಿನದ ಶುಭಾಶಯಗಳು. ನಮ್ಮೊಳಗಡೆ ರಾಮ ಇದ್ದಾನೆ ಅಂದರೆ ನಂಬ್ತೀರಾ ನೀವು? ಅದಕ್ಕಂತಲೇ ಪ್ರೂಫ್ ತೊಗೊಂಬಂದಿದ್ದೀನಿ ಈ ವಿಡಿಯೋದಲ್ಲಿ ನಾನು. ನಮ್ಮೊಳಗಡೆ ರಾಮನ ಹೇಗೆ ಅಂತೀರಾ? ಮನುಷ್ಯನಲ್ಲಿ 7 ಮೇಜರ್ ಚಕ್ರಾಸ್ ಇದೆ, ಕರೆಕ್ಟ್ ಅಲ್ವಾ? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಥರ್ಡ್ ಐ, ಕ್ರೌನ್ ಚಕ್ರ. ಈ 7 ಚಕ್ರಗಳು ಅದರದ್ದೇ ಆದ ಮಂತ್ರಗಳಿದೆ. ಅದನ್ನು ಚಾಂಟ್ ಮಾಡೋದ್ರಿಂದ ಆ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಹಾಗೆಯೇ 3ನೇ ಚಕ್ರ ಸೋಲಾರ್ ಪ್ಲೆಕ್ಸಸ್ ಆರ್ ಮಣಿಪುರ ಚಕ್ರ. ಇದರ ಮಂತ್ರ ರಾಮ್. ನಮಗೆ ಫುಡ್ಡು ಡೈಜೆಸ್ಟ್ ಆಗೋಕ್ಕೆ ಪವರ್ ಬೇಕು, ಅಂದರೆ ಎನರ್ಜಿ ಬೇಕು. ಅದೆಲ್ಲಿಂದ ಬರುತ್ತೆ? ನಾವು ಆ್ಯಕ್ಟಿವ್ ಆಗಿರೋದ್ರಿಂದ ಇನ್ನೊಂದು ಸೂರ್ಯನ ಶಾಖ ನಮ್ಮ ಮೇಲೆ ಬಿದ್ದಾಗ. ಇದೆರಡೂ ಆಗದೆ ಇರುವಾಗ ನಮ್ಮ ಮೆಟಬಾಲಿಸಮ್ ಸ್ಲೋ ಆಯಿತು ಅಥವಾ ಡೈಜೆಷನ್ ಕಡಿಮೆ ಅಂತ ಹೇಳ್ತೀವಿ. ಅದೇ ನಮ್ಮ ಬಾಡಿನಲ್ಲಿ ಆ ರಾಮ್ ಅನ್ನೋ ಪವರ್ ಆರ್ ಅಗ್ನಿ ಏನು ಬೇಕೋ ಆ ಪವರ್ ಇದ್ದರೆ ಮೆಟಬಾಲಿಸಮ್ ತುಂಬಾ ಚೆನ್ನಾಗಿರುತ್ತೆ, ಇಮ್ಯೂನ್ ಪವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ಫುಡ್ ಡೈಜೆಸ್ಟ್ ಆಗೋಕ್ಕೆ ಬೇಕಿರೋ ಪವರ್ ಅಗ್ನಿ, ಜಠರಾಗ್ನಿಯನ್ನು ರಾಮ್ ಅಂತ ತಿಳ್ಕೊಳ್ಳೋಣ. ಸೊ ಇದಾನಲ್ಲ ರಾಮ ನಮ್ಮ ಜೊತೆಗೇ. ರಾಮ್ ಅನ್ನೋ ಪವರ್ ಎಲ್ಲಿವರೆಗೂ ನಮ್ಮಲ್ಲಿ ಇರುತ್ತೋ ಅಲ್ಲಿವರೆಗೂ ನಮ್ಮ ಕಾನ್ಫಿಡೆನ್ಸ್, ನಮ್ಮ ಮೆಟಬಾಲಿಸಮ್, ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಹೆನ್ಸ್ ಪ್ರೂವ್ಡ್ ರಾಮ ನಮ್ಮೆಲ್ಲರೊಳಗೂ ಇದ್ದಾನೆ. ಬೇಕಿದ್ರೆ ಚಾಂಟ್ ಮಾಡಿ ನೋಡಿ ರಾಮ್ ಅಂತ. ನಿಮ್ಮ ಹೊಟ್ಟೆ ಒಳಗಡೆಯಿಂದ ವೈಬ್ರೇಷನ್ ಬರುತ್ತೆ, ಗಂಟ್ಲಿಂದ ಬರೋದಿಲ್ಲ. ಹನುಮಾನ್ ಯಾವಾಗಲೂ ಏನಂತ ಚಾಂಟ್ ಮಾಡ್ತಾ ಇರ್ತಾರೆ? ರಾಮ್ ಅನ್ನೋ ಹೆಸರಲ್ಲೇ ಅಷ್ಟೊಂದು ಶಕ್ತಿ ಇದೆ. ಹಾಗಾಗಿ